ಜೋಯಿಡಾ ಕುಣಬಿ ಭವನದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಭೆಯನ್ನು ಶಾಸಕ ಆರ್.ವಿ. ದೇಶಪಾಂಡೆ ಉದ್ಘಾಟಿಸಿದರು. ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ಯುವ ಮುಖಂಡರು ಬೇಕು. ಜೋಯಿಡಾ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು. ಇಲ್ಲಿನ ಜನರಲ್ಲಿ ರಾಜಕೀಯ ಪ್ರಜ್ಞೆ ಬೇಕು. ಪಕ್ಷದ ಶಕ್ತಿ ಹೆಚ್ಚಿಸಬೇಕು. 6-3 ತಿಂಗಳಿಗೊಂದು ಸಭೆ ಮಾಡಿದರೆ ಪ್ರಯೋಜನ ಇಲ್ಲ. ಪ್ರತಿ ತಿಂಗಳು ಸಭೆ ಮಾಡಿ ಎಲ್ಲಿ ಜನರಿಗೆ ಸಮಸ್ಯೆ ಇದೆ ಎಂಬುದನ್ನು ಗಮನಿಸಿ ಮಹಿಳೆಯರಿಗೆ, ವೃದ್ಧರಿಗೆ, ಬಡವರಿಗೆ ಸಹಾಯ ಮಾಡಿ. ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿ. ನಮ್ಮ ಗ್ಯಾರಂಟಿ ಯೋಜನೆಯಿಂದ ವರ್ಷಕ್ಕೆ 60 ಕೋಟಿಗಿಂತ ಹೆಚ್ಚು ಹಣ ಜನರಿಗೆ ಸಿಗುತ್ತಿದೆ. ಮುಂದೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರಲಿದೆ. ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ಚುನಾವಣೆ ಇರುವುದು ಗೆಲ್ಲಲು ಸೋಲಲು ಅಲ್ಲ. ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಕೆಲಸ ಆಗಬೇಕು. ಜೋಯಿಡಾ ತಾಲೂಕಿಗೆ ಲೋಕೋಪಯೋಗಿ, ಜಿಲ್ಲಾ ಪಂಚಾಯತ್, ಶಿಕ್ಷಣ ಇಲಾಖೆ ಸೇರಿದಂತೆ ಇನ್ನೂ ಬಹಳಷ್ಟು ಇಲಾಖೆಗಳಿಗೆ ನಮ್ಮ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ನೀಡಿ ಜೋಯಿಡಾ ತಾಲೂಕಿನ ಅಭಿವೃದ್ಧಿಗೆ ಶ್ರಮ ಪಟ್ಟಿದ್ದೇವೆ. ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಿದೆ ಎಂದು ತೋರಿಸಲಿ ಎಂದರು. ಈ ಪಕ್ಷದಿಂದ ನೀವೆಲ್ಲರೂ ಇಲ್ಲೇ ಕೂತು ಎಲ್ಲ ಮುಖಂಡರು ಏನು ಸರ್ಕಾರ ಸಹಾಯ ಪಡ್ತಿದ್ದಾಗಿದೆ. ಜಿಲ್ಲಾ ಮೆಂಬರ್ ಆಗಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಮೆಂಬರ್ ಆಗಿದ್ದಾರೆ, ಯಾರು ಆಪರೇಷನ್ ಆಗಿದ್ದಾರೆ, ಪಂಚಾಯತ್ ಅಧ್ಯಕ್ಷ ಆಗಿದ್ದಾರೆ, ಪಂಚಾಯತ್ ಮೆಂಬರ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ, ಕೆಪಿಸಿಸಿ ಸದಸ್ಯ ಸದಾನಂದ ದಬ್ಗಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ, ಮಹಿಳಾ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ, ಗ್ಯಾರಂಟಿ ಅಧ್ಯಕ್ಷ ಮಂಗೇಶ್ ಕಾಮತ್, ಕಾಂಗ್ರೆಸ್ ಪಕ್ಷದ ಅರುಣ್ ದೇಸಾಯಿ, ಮಂಜುನಾಥ ಮೊಕಾಶಿ, ದತ್ತಾ ನಾಯ್ಕ್, ಜುಬೇರ್ ಶೇಖ್, ಪ್ರಸನ್ನ ಗೌಡ, ರವಿ ರೇಡ್ಕರ್, ವಿನಯ್ ದೇಸಾಯಿ, ಕೃಷ್ಣ ದೇಸಾಯಿ, ವಿಜಯ ಪಂಡಿತ್, ಶ್ರೀಧರ ದಬ್ಗಾರ್, ಭವಾನಿ ಚೌಹಾಣ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಜೋಯಿಡಾ.